ಕಾರ್ಯಕ್ರಮವಾಗಿ ಮಾಡಿಕೊಂಡು ಬಂದದಿದ್ದರೂ ಎಷ್ಟೋ ಸಂದರ್ಭದಲ್ಲಿ ಅದು ಬೇರೆ ಬೇರೆ ಕಾರಣದಿಂದ ಪೂರ್ತಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಕರ್ನಾಟಕದಲ್ಲಿ ಅದರಲ್ಲಿಯೂ ಈ ಭಾಗದಲ್ಲಿ ಒಂದು 8 ಜಿಲ್ಲೆ 10 ಜಿಲ್ಲೆಗಳಲ್ಲಿ ಭಾಳ ಒಳ್ಳೆಯ ರೀತಿಯ ಒಂದು ಅರಣ್ಯ ಸಂರಕ್ಷಣೆ ಕೆಲಸ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. 33% ಹೊದಿಕೆ ಇರಬೇಕು, 20% ಇದೆ ಅಂತ ಹೇಳುವಂಥ 28% ಇದೆ, 5% ಕಮ್ಮಿ ಇದೆ ಅಂತ ಹೇಳುವಂಥ ಒಂದು ಮಾತಿದೆ. ಅಂದರೆ ಎಷ್ಟು ಮೋರ್ ದಿ ಮೆರಿಯರ್. ಹಾಗಾಗಿ ಈ ಅರಣ್ಯದ ಹೊದಿಕೆ ಹೆಚ್ಚಿಗೆ ಆದಷ್ಟು ಒಳ್ಳೆಯದು. ಅದಕ್ಕೋಸ್ಕರ ಕೃಷಿ ಅರಣ್ಯ ಯೋಜನೆ ಅಂತ ಹೇಳುವಂಥದ್ದನ್ನು ನಾವು ರಾಜ್ಯದಲ್ಲಿ ದೊಡ್ಡ ರೀತಿಯಿಂದ ಉದ್ಘಾಟನೆ ಮಾಡಿದ್ದೇವೆ. ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 1 ಲಕ್ಷ ಗಿಡ ನೆಡಬೇಕು, ಸುಮಾರು 2.5 ಕೋಟಿ ಗಿಡ ಇಡೀ ರಾಜ್ಯದಲ್ಲಿ ನೆಡಬೇಕು ಅಂತ ಹೇಳುವಂಥ ಒಂದು ಮಹತ್ವಾಕಾಂಕ್ಷೆ ಇದೆ. ಹೊಸ ಪ್ರದೇಶದಲ್ಲಿ ಈಗ ಅರಣ್ಯದ ಬದಿ, ಇದು ನಮ್ಮ ಸಮುದ್ರ ಕಿನಾರೆಯ ಬದಿಯಲ್ಲಿ ಇರತಕ್ಕಂಥ ರೀಕ್ಲೇಮ್ಡ್ ಜಾಗ ಅಥವಾ ಹೊಸದಾಗಿ ಸೇರ್ಪಡೆಯಾದಂಥ ಜಾಗದಲ್ಲಿ, ಹೆದ್ದಾರಿಯ ಬದಿಯಲ್ಲಿ ಅಥವಾ ನಡುವಿನಲ್ಲಿ ಅವಕಾಶ ಇದ್ದಲ್ಲಿ, ಮತ್ತು ಬೇರೆ ಬೇರೆ ಕಡೆ ಇರತಕ್ಕಂಥ ಜಾಗದಲ್ಲಿ ಅರಣ್ಯ ಹೊರಿಸುವಂಥ ಕೆಲಸ ಮಾಡಬೇಕು. ಬೇಸಿಕಲಿ ಮೂಲಭೂತವಾಗಿ ಈ ಮರ ಇದ್ದದ್ದು, ಮರಗಳು ನಾವು ಬಿಟ್ಟಂಥ ಕಾರ್ಬನ್ ಡೈಆಕ್ಸೈಡನ್ನು ಸ್ವೀಕಾರ ಮಾಡ್ತವೆ, ಅವು ನಮಗೆ ಬೇಕಾದಂಥ ಆಮ್ಲಜನಕವನ್ನು ಕೊಡ್ತವೆ. ಒಂದು ದೃಷ್ಟಿಯಿಂದ ಆಹಾರದ ಒಂದು ಸರಪಳಿಯಲ್ಲಿ ಈ ಮರ ಗಿಡಗಳು, ನಮ್ಮ ಸೀರಿಯಲ್ಸು, ಎಲ್ಲದ ಗಿಡಗಳದ್ದು ಪಾತ್ರ ಬಹಳ ದೊಡ್ಡದು. ನಮಗೆ ನಿಷ್ಪ್ರಯೋಜಕ ಮತ್ತು ಅದೊಂದು ನಮೂನೆ ವೇಸ್ಟ್ ಪ್ರಾಡಕ್ಟ್ ಇದ್ದ ಹಾಗೆ ಇದ್ದದ್ದು ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ಅದರಿಂದೇ ಆಹಾರವನ್ನು ತಯಾರು ಮಾಡುವಂಥ ಈ ಮರ, ನಮ್ಮ ವಿಜ್ಞಾನಿಗಳು ಎಷ್ಟು ಮುಂದೆ ಹೋಗಿದ್ದಾರೆ ಅಂತಂದರೆ, ಅದೇ ಕೆಲಸವನ್ನು ಲ್ಯಾಬೊರೇಟರಿಯಲ್ಲಿ ಮಾಡಿ ಆಹಾರವನ್ನು ಯಾಕೆ ತಯಾರು ಮಾಡಬಾರ್ದು ಅಂತ ಹೇಳುವಲ್ಲಿವರೆಗೆ ಈಗ ಬಂದಿದೆ. ಕೆಮಿಸ್ಟ್ರಿಯ ನಮ್ಮ ಪ್ರೊಫೆಸರ್ CNR ರಾವ್ ಅದನ್ನು ಅವರ ಒಂದು ಇದರಲ್ಲಿ ಹೇಳ್ತಾ ಇರ್ತಾರೆ. ಅಂದರೆ ಇವತ್ತು ಸ್ವಾಭಾವಿಕವಾಗಿ ಆಗ್ತಾ ಇರುವಂಥ ಒಂದು ಕೆಲಸದ ಬಗ್ಗೆ ನಾವು ಗಮನ ಇಟ್ಟು ತಿಳ್ಕೊಂಡ್ರೆ, ಗಮನ ಇಟ್ಟು ನೋಡಿದರೆ ಪ್ರತಿಯೊಂದು ಗಿಡವನ್ನು ನಾವು ಸಂರಕ್ಷಿಸುವಂತಹ ಅಗತ್ಯತೆ ಎಷ್ಟು ಅಂತ ಹೇಳುವಂಥದ್ದು ಕಾಣ್ತದೆ. ಕೆಲವೊಂದು ಸಂದರ್ಭ ಮಾತ್ರ ಕೆಲವರು ಅತಿರೇಕವಾಗಿ ವರ್ತನೆ ಮಾಡುವಂಥದ್ದು ಇಲ್ಲ. ರಸ್ತೆಗೆ ಮರ ಬೇಕು, ಆದರೆ ಮರಕ್ಕೋಸ್ಕರ ರಸ್ತೆ ಇರಲಿಲ್ಲ. ಬೆಂಗಳೂರಿನಲ್ಲಿ ಭಾಳ ತೊಂದರೆ. ಬೆಂಗಳೂರಿನಲ್ಲಿ ಎಲ್ಲ ಕಡೆಯೂ ರಸ್ತೆ ಅಗಲಾಗಬೇಕು ಅಂತೇಳಿ ಒಂದಷ್ಟು ಜನ ಪಿಟಿಷನ್ ಇಟ್ಕೊಂಡು ಬರ್ತಾರೆ. ಅವನು 93 ರಸ್ತೆಗಳನ್ನು ಅಗಲ ಮಾಡುವಂಥ ಕಾರ್ಯಕ್ರಮ ಹಾಕ್ಕೊಂಡಿರೋ, ಆಮೇಲೆ ಪುನಃ ಒಂದು 97 ರಸ್ತೆಗಳನ್ನು ಅಗಲ ಮಾಡುವ ರಸ್ತೆ ಮಾಡಿದ್ವಿ. ಈಗ ಬೆಂಗಳೂರು ಮಾತ್ರ ಅಲ್ಲ, ಎಲ್ಲ ಊರಿನಲ್ಲಿ, ನಮ್ಮ ಉಡುಪಿಯಲ್ಲಿಯೂ ಮಂಗಳೂರಿನಲ್ಲಿಯೂ ಅಥವಾ ರಾಜ್ಯದ ಎಲ್ಲ ಕಡೆ ಸರ್ಕಾರದ ಒಂದು ಧೋರಣೆ ಏನಂತಂದರೆ, ಇದ್ದ ರಸ್ತೆಗಳನ್ನು ಅಗಲ ಮಾಡಬೇಕು. ನೀರಿನ ನಂತರ 2ನೇ ಅತಿ ದೊಡ್ಡ ನಾಗರಿಕ ಸೌಲಭ್ಯ ರಸ್ತೆ. ರಸ್ತೆ ಅಗಲ ಮಾಡುವಾಗ ರಸ್ತೆ ಬದಿಯಿಂದ ಗಿಡವನ್ನು ಕಡಿಬಾರದು ಅಂತ ಹೇಳುವಂಥ ಒಂದು ಸಣ್ಣ ಗುಂಪು, ಸಣ್ಣ ಒಂದು ಬಿಗಿತು. ಕೊನೆಗೆ ಮೊನ್ನೆ ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕಬೇಕಾಯ್ತು. ನಾವು ರಸ್ತೆಗೋಸ್ಕರ ಅಗಲ ಮಾಡೋದಕ್ಕೋಸ್ಕರ ತೆಗೆದಂಥ ಮರವನ್ನು ನಾವು ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ನೆಡ್ತೇವೆ. ಆದರೆ ರಸ್ತೆ ಇದ್ದಲ್ಲಿ, ಅನುಕೂಲ ಇದ್ದಲ್ಲಿ ಮರ ನೆಡಬೇಕು ವಿನಃ ಮರಕ್ಕೋಸ್ಕರನೇ ಒಂದು ರಸ್ತೆ ಇರುವಂಥದ್ದಲ್ಲ ಅಂತ ಹೇಳುವಂಥ ಅಫಿಡವಿಟ್ ಹಾಕಿ ಕೋರ್ಟ್ನವರು ಕೊನೆಗೆ ಪರ್ಮಿಷನ್, ಅದಕ್ಕೆ ಅನುಮತಿ ಅಂತ ಕೊಟ್ಟರು. ಇಂಥದ್ದು ಎಕ್ಸ್ಟ್ರೀಮ್ ಉದಾಹರಣೆ ನಾನು ಹೇಳುವಂಥದ್ದು. ಆದರೆ ಯಾವಾಗಲೂ ಮರವನ್ನು ರಕ್ಷಿಸಬೇಕು. ಮರ ಅನಿವಾರ್ಯವಾಗಿ ನಾವು ಕಡಿದ್ರೆ ಅದಕ್ಕೆ 1ಕ್ಕೆ 2ರಷ್ಟು ಮರವನ್ನು ನೆಡಬೇಕು ಅಂತ ಹೇಳುವಂಥ ಒಂದು ಜ್ಞಾನ ಇರಬೇಕು. ಎಷ್ಟೋ ಮರಗಳು ಇವತ್ತು ಮೊನೋಕಲ್ಚರ್ ಮರಗಳಲ್ಲಿ ನಮ್ಮ ಜನರಲ್ಲಿ ಅರಣ್ಯ ಇಲಾಖೆಯಲ್ಲಿ ಬಂದಿದೆ. ಸರಿಯಲ್ಲ. ಹಣ್ಣು ಹಂಪಲು ಹೂವು ಬಿಡುವಂಥ ಗಿಡ ಮರಗಳನ್ನು ಸಹ ನಾವು ನೆಟ್ಟರೆ ನಮ್ಮ ಒಟ್ಟಿಗೆ ಬರೀ ಮನುಷ್ಯರು ನಾವು ಮಾತ್ರ ಇರೋದಲ್ಲ, ಪ್ರಾಣಿ ಪಕ್ಷಿಗಳು ಎಲ್ಲವೂ ಇರ್ತವೆ. ಅವುಗಳಿಗೂ ಆಹಾರ, ಅವುಗಳಿಗೂ ಬೇಕು. ಆ ದೃಷ್ಟಿಯಿಂದ ಎಲ್ಲ ರೀತಿಯ ಗಿಡಗಳನ್ನು ನೆಡುವಂಥದ್ದು ಭಾಳ ಅಗತ್ಯ ಇದೆ. ಆ ವಿಚಾರದನ್ನು ನಾವು ಇದು ಮಾಡಬೇಕಾಗ್ತದೆ. ನಮ್ಮ ಕರಾವಳಿ ಪ್ರದೇಶದ ಎಲ್ಲಿ ಜಾಗ ಇದೆ
ಅಲ್ಲಿ ನೆಟ್ಟರೆ ಈ ಮಳೆಗಾಲದ ಸಮಯದಲ್ಲಿ ಜುಲೈ ಆಗಸ್ಟ್ನಲ್ಲಿ ಮರ ತಾನಾಗಿ ಬೆಳೀತಿದೆ ಮತ್ತು ಮುಂದೆ ಅದಕ್ಕೆ ಸ್ವಲ್ಪ ರಕ್ಷಣೆ ಕೊಟ್ಟರೆ ಆ ಮರ ಸಂರಕ್ಷಣೆ ಮಾಡುವಂಥದ್ದು ಸುಲಭ ಇದೆ. ಈ ಅರಣ್ಯ ಕೃಷಿ ಅರಣ್ಯ ಯೋಜನೆಯ ಪ್ರಕಾರ ಕೆಲವು ಲಾಭಗಳು ಸಿಗ್ತವೆ. ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ 35 ಔಷಧೀಯ ಸಸ್ಯಗಳನ್ನು ನೆಡುವವರಿಗೆ ಬೇಕಾದಂತಹ ಅದರ ಹಕ್ಕು ಅವರಿಗೆ ಕೊಡುವಂಥ ಮಟ್ಟಕ್ಕೆ ನಾವು ಇವತ್ತು ಕೆಲವು ಕಾನೂನು ತಿದ್ದುಪಡಿ ಅವಕಾಶ ಸಬ್ಸಿಡಿ ಯೋಜನೆಯನ್ನು ಜಾರಿ ಮಾಡಿದ್ದೇವೆ. ಅದರ ಲಾಭವನ್ನು ಪಡಿಬೋದು. ಔಷಧೀಯ ಸಸ್ಯಗಳಾದರೆ 2 ಲಾಭ, ಅದರೊಟ್ಟಿಗೆ ಔಷಧದ ಒಂದು ಲಾಭವನ್ನು ಸಿಗ್ತದೆ. ಹಾಗಾಗಿ ಅದು ಅದೇ ರೀತಿ ನಾವು ಗಂಧದ ಗಿಡ ಅದಕ್ಕಿದ್ದಂತಹ ಎಲ್ಲ ರಿಸ್ಟ್ರಿಕ್ಷನನ್ನು ತೆಗೆದಿದ್ದೇವೆ ಮತ್ತು ಇದೊಂದು ಕ್ರಾಂತಿಕಾರಿ, ಕರ್ನಾಟಕದ ಮಟ್ಟಿಗೆ ಕ್ರಾಂತಿಕಾರಿ ಒಂದು ಧೋರಣೆ. ಗಂಧದ ಗಿಡ ನಮ್ಮ ಇಲಾಖೆಯಲ್ಲೇ ಪೂರೈಕೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಹಾಗಾಗಿ ಜನ ಅರಣ್ಯ ಇಲಾಖೆಯ ಒಟ್ಟಿಗೆ ಕೃಷಿ ಇಲಾಖೆಯ ಒಟ್ಟಿಗೆ ಸಂಪರ್ಕ ಇಟ್ಟುಕೊಂಡು ಈ ಒಂದು ಅರಣ್ಯ ಯೋಜನೆ ಹಸಿರು ಒದಿಸುವಂಥ ಕಾರ್ಯಕ್ರಮ ಇದರಲ್ಲಿ ನಾವು ಭಾಗಿಗಳಾಗಬೇಕು. 5 ಸೆಂಟ್ಸ್ ಜಾಗ ಮನೆಯ ಸುತ್ತಮುತ್ತ ಇದ್ದರೆ ನಮಗೆ ಇಲ್ಲಿಗೆ ಈ ಪ್ರದೇಶದಲ್ಲಿ ಉಪಯುಕ್ತವಾದಂಥ ಒಂದು 6-8 ತೆಂಗಿನ ಗಿಡವನ್ನು ಹಾಕ್ಬೋದು. ಅದರ ಒಟ್ಟಿಗೆ ಬೇರೆ ಗಿಡಗಳನ್ನು ನಮಗೆ ಹಾಕ್ಬೋದು. ಎಲ್ಲಕ್ಕಿಂತ ಹೆಚ್ಚು ತರಕಾರಿ ಗಿಡಗಳನ್ನು, ಹಣ್ಣು ಹಂಪಲಿನ ಗಿಡಗಳನ್ನು ಹಾಕಿದರೂ ಮನೆಗೆ ಬೇಕಾಗುವ ಮನೆ 1 ತಿಂಗಳಿಗೆ, ವರ್ಷಕ್ಕೆ 1 ತಿಂಗಳಿಗೆ ಬೇಕಾಗುವ ತರಕಾರಿ ಮಾಡಿದರೂ ಅದು ಬಹಳ ದೊಡ್ಡ ಒಂದು ರೀತಿಯಿಂದ ಸಹಕಾರ ಆಗ್ತದೆ. ಆ ದೃಷ್ಟಿಯಿಂದ ನಾವು ಸ್ವಲ್ಪ ಈ ಗಿಡಗಳ ಬಗ್ಗೆ, ಕೃಷಿಯ ಬಗ್ಗೆ, ಔಷಧೀಯ ಸಸ್ಯಗಳ ಬಗ್ಗೆ ಮತ್ತು ತರಕಾರಿ, ಹಣ್ಣು ಹಂಪಲು ಇತ್ಯಾದಿಗಳ ಬಗ್ಗೆ ನಾವು ನಮ್ಮ ಗಮನವನ್ನು ಕೊಡಬೇಕು. ಈ ಸುಧಾರಿತ ಬೀಜ, ಸುಧಾರಿತ ಬೆಳೆಸುವಂಥ ಕ್ರಮ, ಹೈಬ್ರಿಡ್ ತಳಿಗಳು ಇದನ್ನೆಲ್ಲವನ್ನು ಉಪಯೋಗ ಮಾಡಿ ಅವರವರಿಗೆ ಹೊಂದಿಕೊಳ್ಳುವಂಥ ರೀತಿಯಿಂದ ನಾವು ಈ ವನ ಸಂಪತ್ತನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ಸಂದೇಶ. ಇದನ್ನು ನಾವು ಅನುಸರಿಸಿದರೆ ಖಂಡಿತವಾಗಿ ನಮ್ಮ ಆರೋಗ್ಯನೂ ಒಳಗಿರ್ತದೆ. ಸಂಜೆಯ ವೇಳೆ ಅಥವಾ ಬೆಳಗಿನ ವೇಳೆ ಪುರುಷೊತ್ತಿದ್ದಾಗ ಆ ಗಿಡಗಳ ಒಟ್ಟಿಗೆ ಹೋದರೆ, ಗಿಡಗಳ ಒಟ್ಟಿಗೆ ಇದ್ದಾಗ ನಮಗೆ ತುಂಬ ಮನಸ್ಸಿಗೂ ಸಂತೋಷ ಆಗ್ತದೆ. ವೈದ್ಯಕೀಯದಲ್ಲಿ ಇವತ್ತು ಹೇಳ್ತಾರೆ, ನಮ್ಮ ಅನೇಕ ದೇಹದ ಒಳಗಿಂದಲೇ ಬರುವಂಥ ಕಾಯಿಲೆಗಳು, ಮೆಟಬಾಲಿಕ್ ಡಿಸೀಸಸ್, ಅದು ಈ ಹಸಿರು ವಾತಾವರಣ ನೋಡಿದಾಗ, ಆ ಗಿಡಗಳೊಟ್ಟಿಗೆ ನಾವು ಸಂವಾದ ಮಾಡಿದಾಗ ಸ್ವಾಭಾವಿಕವಾಗಿ ಅದೆಲ್ಲ ಶಮನ ಆಗ್ತದೆ, ಆ ಕಾಯಿಲೆಗಳು ಕಡಿಮೆ ಆಗ್ತದೆ ಅಂತ ಹೇಳುವಂಥ ಮಾತು ಇದೆ. ಹಾಗಾಗಿ ಬಹು ಉಪಯೋಗದ ಒಂದು ಯೋಜನೆ ಹಸಿರು ವರ್ಷವಂಥದ್ದು. ಅದರಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು. ಮತ್ತು ನಮ್ಮಂಥ ಜಿಲ್ಲೆ, ಉಡುಪಿ ಮಂಗಳೂರಿನಂಥ ಜಿಲ್ಲೆ, ಬೇರೆ ಎಲ್ಲ ನಮ್ಮ ಅವೇರ್ನೆಸ್ ಪ್ರೋಗ್ರಾಮ್ ಯಶಸ್ವಿಯಾಗಿರುವಾಗ ಈ ಯೋಜನೆ ಸಹ ಯಶಸ್ವಿ ಆಗಲೇಬೇಕು. ಯಾಕಂತೇಳಿದ್ರೆ ಯಾವುದೇ ವಿಚಾರ, ಒಳ್ಳೆಯ ವಿಚಾರ ಇದ್ದರೆ ಅದಕ್ಕೆ ಮೊದಲು ಬೇಕಾದಂತಹ ಒಂದು ಪ್ರೋತ್ಸಾಹ, ಬೆಂಬಲ ಸಿಗುವಂಥದ್ದು ನಮ್ಮ ರಾಜ್ಯದಲ್ಲಿ, ನಮ್ಮ ಈ 2 ಜಿಲ್ಲೆಗಳಲ್ಲಿ